ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಹಲ್ಗಾಮಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ ಭಯೋತ್ಪಾದಕರು ಪಾಕಿಸ್ತಾನದಿಂದಲೇ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ನಮ್ಮಲ್ಲಿನ ಒಬ್ಬ ಮಾಜಿ ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಪ್ರಶ್ನೆ ಮಾಡಿದ್ರು. ಈಗ ಅದಕ್ಕೆ ಉತ್ತರವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ವರದಿ ಕೊಡ್ತಾ ಇದೆ. ಪಾಕಿಸ್ತಾನ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ಹಾಗೂ 1 ತಿಂಗಳ ಮಟ್ಟಿಗೆ ಅಧ್ಯಕ್ಷ ಕೂಡ ಆಗಿರುವ ಅವಧಿಯಲ್ಲೇ ಮಂಡನೆಯಾಗ್ತಾ ಇರುವ ಸ್ಯಾಂಕ್ಷನ್ ಕಮಿಟಿಯ ಮಾನಿಟರಿ ಟೀಮ್ ವರದಿಯಲ್ಲಿ ಪಹಲ್ಗಾಮ್ ಹತ್ಯಾಕಾಂಡದ ಹಿಂದೆ TRF ಇತ್ತು ಮತ್ತು ಅದು ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾದ ಪ್ರಾಕ್ಸಿ ಸಂಘಟನೆ. ಹಾಗೆ ಲಷ್ಕರ್ನ ನೆರವಿಲ್ಲದೆ TRF ಒಂದೇ ಆ ಹತ್ಯಾಕಾಂಡವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿದೆ ಮತ್ತು ಆ ವರದಿಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸ್ಯಾಂಕ್ಷನ್ ಕಮಿಟಿಯ ಮುಂದೆ ಮಂಡನೆ ಮಾಡಲಾಗುತ್ತೆ. ಅಲ್ಲಿ TRF ಮೇಲೆ ನಿರ್ಬಂಧಗಳನ್ನು ಹೇರೋ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಗೆಳೆಯರೆ, TRF ಅನ್ನೋ ಉಗ್ರ ಸಂಘಟನೆಯ ಕೈವಾಡ ಪಹಲ್ಗಾಮ್ ಹತ್ಯಾಕಾಂಡದ ಹಿಂದಿದೆ ಅನ್ನೋದನ್ನ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಒಪ್ಕೊಳ್ಳೋ ಹಾಗೆ ಮಾಡಿರೋದು ಭಾರತಕ್ಕೆ ಸಿಕ್ಕಿರುವ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತ ಬಣ್ಣಿಸಲಾಗ್ತಾ ಇದೆ. ಹಾಗಾದ್ರೆ ಏನಿದು TRF? ಏನಿದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮಾನಿಟರಿ ಕಮಿಟಿ ಕೊಡ್ತಾ ಇರೋ ವರದಿ? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಅಲ್ವಾ, ಕಳೆದ ಕೆಲ ದಿನಗಳಿಂದ ಸಂಸತ್ತಲ್ಲಿ ಪಹಲ್ಗಾಮ್ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಬಾರಿಯ ಸಂಸತ್ ಅಧಿವೇಶನಗಳು ಆರಂಭಗೊಂಡ ದಿನದಿಂದಲೂ ಬೇರೆ ಯಾವ ವಿಷಯವೂ ಚರ್ಚೆಗೆ ಬಾರದಂತೆ ಪಹಲ್ಗಾಮ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷಗಳು ಗದ್ದಲಕ್ಕಿಳಿದ್ವು. ಸೋಮವಾರ ರಾಜನಾಥ್ ಸಿಂಗ್ ಪಹಲ್ಗಾಮ್ ಕುರಿತಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡೋ ಹೊತ್ತಿಗೆ ಕಾಶ್ಮೀರದಲ್ಲಿ ಆಪರೇಷನ್ ಮಹಾದೇವ ಯಶಸ್ವಿಯಾಗಿತ್ತು. ಅಲ್ಲಿ ಮೂಸಾ ಫೌಜಿ ಸೇರಿದಂತೆ 3 ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಹಾಕಿದ್ವು. ಈ ಮೂಸಾ ಅನ್ನೋನು ಪಾಕಿಸ್ತಾನ ಸೇನೆಯ ವಿಶೇಷ ಪಡೆಯಲ್ಲಿ ಕಮಾಂಡೋ ಆಗಿ ಕೆಲಸ ಮಾಡ್ತಿದ್ದವನು. ಅವನನ್ನ ಲಷ್ಕರ್ ಎ ತೈಬಾಗೆ ಡೆಪ್ಯೂಟ್ ಮಾಡಲಾಗಿತ್ತು. ಅವನು ಕಾಶ್ಮೀರಕ್ಕೆ ಬಂದು ಇಲ್ಲಿ ಝೆಡ್ಮೊರಾ ಟನಲ್ ಬಳಿ ಕಾರ್ಮಿಕರ ಮೇಲೆ ದಾಳಿ ಮಾಡಿದ್ದ. ಆ ನಂತರ ಪಹಲ್ಗಾಮ್ ಅಲ್ಲಿ ಪ್ರವಾಸಿಗರ ಮೇಲೆ ಭಯಾನಕ ದಾಳಿ ಮಾಡಿ ಅವರ ಕುಟುಂಬ ಸದಸ್ಯರ ಮುಂದೆ 26 ಮಂದಿಯನ್ನ ಕೊಂದು ಹಾಕ್ದ. ಹಾಗೆ ಕೊಲ್ಲೋ ಮುನ್ನ ಅವರ ಧರ್ಮ ಯಾವುದು ಅನ್ನೋದನ್ನ ಕೇಳಿ ಅವರು ಮುಸ್ಲಿಮರಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು 25 ಮಂದಿಯನ್ನ ಕೊಂದ. ಹಾಗೆ ಪ್ರವಾಸಿಗರನ್ನ ಕೊಲ್ಲಬೇಡಿ ಅಂತ ಹೇಳಿದ ತಪ್ಪಿಗೆ ಒಬ್ಬ ಸ್ಥಳೀಯ ಮುಸ್ಲಿಂ ಪೋನಿವಾಲಾನನ್ನ ಕೂಡ ಆ ಉಗ್ರರು ಕೊಂದು ಹಾಕಿದ್ರು. ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಅದನ್ನ ಮಾಡಿದ್ದು ನಾವೇ ಅಂತ TRF ಕ್ಲೈಮ್ ಮಾಡಿಕೊಳ್ತು. ಅವರಷ್ಟೇ ಮಾಡಲಿಲ್ಲ, ಪಹಲ್ಗಾಮ್ ಹತ್ಯಾಕಾಂಡದ ಫೋಟೋ ಕೂಡ ಹಾಕೊಂಡ್ರು. ನಿರುಪದ್ರವಿಗಳನ್ನ, ನಿರಾಯುಧರನ್ನ, ಅಸಹಾಯಕರನ್ನ ಕೊಂದ್ರೆ ಅದ್ಯಾವ ದೇವ್ರು ಖುಷಿ ಆಗ್ತಾನೋ ಏನೋ, ಹಾಗೆ ಅಮಾಯಕರ ಸಾವನ್ನ ಬಯಸೋ ದೇವರನ್ನ ದೇವ್ರು ಅಂತನಾದ್ರೂ ಅದು ಹೇಗೆ ಕರೀತಾರೋ ಗೊತ್ತಿಲ್ಲ. ಅಂತೂ ಜಿಹಾದ್ನ ಭಾಗವಾಗಿ ಆ ಪಾಪದ 26 ಮಂದಿ ಅಲ್ಲಿ ಸಾವಿಗೀಡಾಗಿದ್ರು. ಯಾವಾಗ ಈ ಘಟನೆಯನ್ನ TRF ನಾವೇ ಮಾಡಿದ್ದು ಅಂತ ಒಪ್ಕೊಳ್ತೋ ಅಲ್ಲಿಗೆ ಈ ಹತ್ಯಾಕಾಂಡದ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಅವರೇ ಒಂದು ಸಾಕ್ಷಿಯನ್ನ ಕೊಟ್ಟ ಹಾಗಾಯ್ತು. ಈ ದಾಳಿಗೆ ಕೆಲವೇ ದಿನಗಳ ಮೊದಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕೂಡ ಭಾಷಣವೊಂದರಲ್ಲಿ ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆ, ಕಾಶ್ಮೀರ ಅನ್ನೋದು ನಮ್ಮ ಕಂಠನಾಳ ಇದ್ದ ಹಾಗೆ ಅಂತೆಲ್ಲ ಭಾಷಣ ಮಾಡಿದ್ದ. ಹೀಗಾಗಿ ಈ ದಾಳಿ ಪಾಕಿಸ್ತಾನದ ಸೇನೆ ಮತ್ತು ISIನ ಆದೇಶದ ಮೇರೆಗೆ ನಡೆದಿದೆ ಅನ್ನೋದ್ರಲ್ಲಿ ಅಲ್ಲಿ 2 ಮಾತಿರಲಿಲ್ಲ. ಅವತ್ತಿಗೆ ಪಾಕಿಸ್ತಾನದಲ್ಲಿ ಸೇನೆಯ ಮೇಲೆ ಜನ ವಿಶ್ವಾಸ ಕಳ್ಕೊಂಡಿದ್ರು. ಇಮ್ರಾನ್ ಖಾನ್ ಪರ ಪ್ರತಿಭಟನೆಗಳನ್ನ ನಿಯಂತ್ರಿಸುವುದರಲ್ಲಿ ಸೇನೆ ಮತ್ತು ಪಾಕ್ನ ಆಡಳಿತ ವಿಫಲವಾಗಿತ್ತು. ಬೆಲೆ ಏರಿಕೆ, ಭ್ರಷ್ಟಾಚಾರ, ಆಡಳಿತ ವೈಫಲ್ಯ, ಭಯೋತ್ಪಾದನೆ ಹೀಗೆ ನಾನಾ ಸಮಸ್ಯೆಗಳನ್ನ ಮೈಮೇಲೆ ಹೊತ್ತಿದ್ದ ಪಾಕಿಸ್ತಾನ ಹಾಗೂ ಅದರ ಸೇನಾ ಮುಖ್ಯಸ್ಥನಿಗೆ ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಿಕ್ಕೊಂದು ಧಮಾಕ ಬೇಕಿತ್ತು. ಅದು ಭಾರತದ ಜೊತೆಗಿನ ಸಂಘರ್ಷ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದನ್ನ ಮುಲ್ಲಾ ಜನರಲ್ ಕೂಡ ಅರ್ಥ ಮಾಡ್ಕೊಂಡಿದ್ದ. ಹೀಗಾಗಿ ಆತ ಭಾರತದ ಮೇಲೆ TRF ಮೂಲಕ ದಾಳಿ ಮಾಡಿಸಿದ್ದ. ಆದರೆ ಈ ದಾಳಿಗೆ ಪ್ರತಿಯಾಗಿ ಭಾರತ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿ ಸುಮ್ಮನಾಗಬಹುದು ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಈ ಬಾರಿ ಅವರ ನಿರೀಕ್ಷೆಗಳು ಸುಳ್ಳಾದವು. ಭಾರತ POK ಮೇಲಲ್ಲ, ನೇರವಾಗಿ ಪಾಕಿಸ್ತಾನದ ಎದೆ ಮೇಲೆ ದಾಳಿ ಮಾಡ್ತು. ಸುಮಾರು 9 ಉಗ್ರ ಶಿಬಿರಗಳನ್ನ ನಾಶ ಮಾಡಲಾಯಿತು. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಬಂದ ಪಾಕಿಸ್ತಾನ ತನ್ನ ಏರ್ ಬೇಸ್ಗಳನ್ನ ಕಳ್ಕೊಳ್ತು, ಯುದ್ಧ ವಿಮಾನಗಳನ್ನ ಕಳ್ಕೊಳ್ತು, ಮಾನಾನ ಕೂಡ ಕಳ್ಕೊಳ್ತು. ಹಾಗೆ ಈ TRF ದಾಳಿ ಮಾಡಿದ್ದು ನಾವೇ ಅಂತ ಹೇಳಿಕೊಂಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನಕ್ಕೆ, ಅಪನಂಬಿಕೆಗೆ ಕಾರಣವಾಗುತ್ತೆ ಅನ್ನೋದು ಅರ್ಥವಾಯ್ತು. ಪಾಕಿಸ್ತಾನ ಆ ಹೇಳಿಕೆಯನ್ನ ಹಿಂಪಡೆಯೋದಕ್ಕೆ TRFಗೆ ಹೇಳ್ತು. ಆದ್ರೆ ದಾಳಿ ಮಾಡಿದವರು ನಾವಲ್ಲ ಅಂತ ಅವ್ರು ಹೇಳೋ ಹೊತ್ತಿಗಾಗ್ಲೇ ನಾವೇ ಅಂತ 2 ಬಾರಿ ಕ್ಲೈಮ್ ಮಾಡ್ಕೊಂಡಿದ್ರು. ಸೊ ಪಾಕಿಸ್ತಾನದ ಸುಳ್ಳನ್ನ ನಂಬೋದಕ್ಕೆ ಅಲ್ಲಿ ಜಗತ್ತು ಕೂಡ ಸಿದ್ಧ ಇರಲಿಲ್ಲ ಮತ್ತು ಭಾರತ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಗೆಳೆಯರೆ, ಭಾರತದ ಪ್ರತಿನಿಧಿ ತಂಡಗಳು ಜಗತ್ತಿನ ನಾನಾ ಕಡೆಗಳಿಗೆ ಹೋದವು. ಅಲ್ಲಿನ ಸರ್ಕಾರಗಳನ್ನು, ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಭಾರತದ ನಿಲುವನ್ನು ತಿಳಿಸಿದ್ವು. ಉಗ್ರವಾದದ ವಿರುದ್ಧ ನಮ್ಮ ಹೋರಾಟದ ಬದ್ಧತೆಯನ್ನು ಮನವರಿಕೆ ಮಾಡಿಕೊಡ್ತಾ ಹೋದವು. ಅದರಲ್ಲಿ ಕಾಂಗ್ರೆಸ್ ಸದಸ್ಯರು ಇದ್ದರು. NCP, ತೃಣಮೂಲ, DMK ಸೇರಿದಂತೆ ನಾನಾ ಪಕ್ಷಗಳ ಸಂಸದರು, OIC ಕೂಡ ಇದ್ದರು. ಹೀಗೊಂದು ಕಡೆ ಸಂಸದರ ತಂಡಗಳು ನಾನಾ ದೇಶಗಳಿಗೆ ಹೋಗ್ತಾ ಇದ್ರೆ,
ಇಲ್ಲೇ ಕೂತ ಕೆಲ ಪ್ರತಿಪಕ್ಷಗಳ ಸದಸ್ಯರು, ಕಾಂಗ್ರೆಸ್ ನಾಯಕರು ಪರೋಕ್ಷವಾಗಿ ಪಾಕಿಸ್ತಾನದ ಪರ ಬ್ಯಾಟಿಂಗ್ ಅನ್ನ ಶುರು ಮಾಡಿಕೊಂಡಿದ್ರು. ಈ ತಂಡಗಳು ವಿದೇಶಿ ಪ್ರವಾಸ ಮಾಡ್ತಾ ಇರೋದು ಕೇವಲ ಮಜಾ ಮಾಡೋದಕ್ಕೆ ಹೊರತು ಅದರಿಂದ ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಕೆಲವರು ಮಾತಾಡಿದ್ರು. ಆ ತಂಡದಲ್ಲಿ ಅವರದ್ದೇ ಪಕ್ಷದ ಸದಸ್ಯರಿದ್ದಾರೆ ಅನ್ನೋದು ಕೂಡ ಅವರಿಗಾಗ ನೆನಪಾಗ್ಲಿಲ್ಲ. ಇನ್ನು ಕೆಲವರು ಭಾರತದ ಜೊತೆ ಯಾವ ಮಿತ್ರರು ಇವತ್ತಿಲ್ಲ ಅಂತ ಹೇಳೋದಿಕ್ ಶುರು ಮಾಡಿದ್ರು. ಪಾಪ ಪಾಕಿಸ್ತಾನದ ಸಚಿವರು ತಮ್ಮ ಸಂಸತ್ತಲ್ಲಿ ನಿಂತ್ಕೊಂಡು ಹೇಳಿದ್ದ ಮಾತೇ ಅದಾಗಿತ್ತು. ಅಲ್ಲಿ ಪ್ರಧಾನಿ ಶರೀಫ್ ಹಾಗೂ ವಿದೇಶಾಂಗ ಸಚಿವ ಖ್ವಾಜಾ ಆಸಿಫ್ ಅವರ ಸಂಸತ್ತಲ್ಲಿ ನಿಂತು ನಮ್ಮ ಜೊತೆ ಟರ್ಕಿ ಇದೆ, ಚೈನಾ ಇದೆ, ಅಜರ್ಬೈಜಾನ್ ಇದೆ, ಭಾರತದ ಜೊತೆ ಇಸ್ರೇಲ್ ಬಿಟ್ಟು ಬೇರೆ ಯಾರು ಇಲ್ಲ ಅನ್ನೋ ತರದ ಭಾಷಣ ಮಾಡಿದ್ರು. ಅದನ್ನೇ ನಮ್ಮ ವಿರೋಧ ಪಕ್ಷಗಳ ವೀರರು ಇಲ್ಲಿ ಕೂಡ ಒಗ್ಗಡಿಸೋದಕ್ಕೆ ಶುರು ಮಾಡಿದ್ರು. ಗೆಳೆಯರೆ, ನಿನ್ನೆ ರಾಜ್ಯಸಭೆಯಲ್ಲಿ ಮಾತನಾಡಿದ್ದ ಪಿ ಚಿದಂಬರಂ ಅವರು ಕೂಡ ಕೇಳಿದ್ದು ಇದೇ ಪ್ರಶ್ನೆಯನ್ನ. ಚೀನಾ ಹಾಗೂ ಪಾಕಿಸ್ತಾನ ಹತ್ತಿರ ಆಗ್ತಾ ಇವೆ, ಅವರ ಸಂಬಂಧಗಳು ಗಟ್ಟಿ ಆಗ್ತಾ ಇವೆ. ಅದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ, ನಿಭಾಯಿಸುವಲ್ಲಿ ಭಾರತದ ವಿದೇಶಾಂಗ ನೀತಿ ವಿಫಲವಾಗಿದೆ. ಭಾರತದ ಜೊತೆ ಇವತ್ತು ಯಾರಿದ್ದಾರೆ? ಪಾಕಿಸ್ತಾನದ ಜೊತೆ ಚೈನಾ ಇದೆ, ನಮ್ಮ ಜೊತೆ ಅಮೆರಿಕ ಇಲ್ಲ. ಇದೇ ತರದ ಮಾತಿನ ವರಸೆ. ಅರೆ, ನಮ್ಮ ಜೊತೆ ಅಮೆರಿಕ ಯಾಕಿರಬೇಕು? ವಿದೇಶಾಂಗ ನೀತಿ ಅಂತ ಬಂದಾಗ ಒಂದೊಂದು ದೇಶಕ್ಕೂ ಅದರದ್ದೇ ಆದ ಲಾಭ ನಷ್ಟಗಳ ಲೆಕ್ಕಾಚಾರಗಳು, ಅದರದ್ದೇ ಆದ ಮಿತಿಗಳು ಇರುತ್ತವೆ. ಇನ್ನು ಎಲ್ಲ ಬೆಂಬಲವನ್ನ ಬಹಿರಂಗವಾಗೇ ತೋರಿಸ್ಕೊಂಡು ಕೂಡಬೇಕು ಅಂತೇನಿಲ್ಲ. ಇನ್ನು ಚಿದಂಬರಂ ಅವರ ಹೇಳಿಕೆಯ ಹಾಗೆ ಜೈರಾಮ್ ರಮೇಶ್ ಅವರ ಮಾತುಗಳಿಗೆ ಕೂಡ ರಾಜ್ಯಸಭೆಯಲ್ಲಿ ತೀಕ್ಷ್ಣ ಉತ್ತರಗಳನ್ನು ಕೊಟ್ಟವರು ವಿದೇಶಾಂಗ ಸಚಿವ ಎಸ್ ಜಯಶಂಕರ್. ಚೀನಾದ ಬಗ್ಗೆ ಯಾವ ಮಾಹಿತಿಯೂ, ವಿಶೇಷ ಜ್ಞಾನವೂ ಇಲ್ಲದೆ ಕೇವಲ ಒಲಿಂಪಿಕ್ಸು ಹಾಗೂ ಇನ್ನಿತರ ಇವೆಂಟ್ಗಳ ಮೂಲಕ ಚೀನಾದ ಬಗ್ಗೆ ತಿಳ್ಕೊಂಡು ಚೀನಾದ ರಾಜತಾಂತ್ರಿಕರ ಮೂಲಕ ಆಗಾಗ ಟ್ಯೂಷನ್ ಪಡ್ಕೊಳ್ಳೋ ಚೀನಾ ಗುರುಗಳು ನಮ್ಮಲ್ಲಿ ಹೆಚ್ಚಾಗ್ತಿದ್ದಾರೆ ಅಂತ ಕಾಂಗ್ರೆಸ್ಸಿಗರ ಕಾಲೆಳೆದ್ರು ಜೈಶಂಕರ್ ಸಾಕಷ್ಟು ವರ್ಷಗಳ ಕಾಲ ಭಾರತದ ರಾಜತಾಂತ್ರಿಕ ಅಧಿಕಾರಿಯಾಗಿ ಚೈನಾದಲ್ಲಿ ಕೆಲಸ ಮಾಡಿದವರು. ಹೀಗಾಗಿ ಚೈನಾ ಬಗ್ಗೆ ಕೂಡ ಜೈಶಂಕರ್ ಅವರಿಗೆ ಗೊತ್ತಿದೆ. ಸೊ ರಾಜ್ಯಸಭೆಯಲ್ಲಿ ಕುಳಿತ ಕೆಲ ನಾಯಕರು ಚೈನಾ ಹಾಗೂ ಭಾರತದ ಸಂಬಂಧಗಳ ಬಗ್ಗೆ ಉಡಾಫೆಯಿಂದ ಮಾತಾಡಿದ್ರೆ ಅದಕ್ಕೆ ಜೈಶಂಕರ್ ಉತ್ತರ ಕೊಡೋದ್ರಲ್ಲಿ ನಿಜಕ್ಕೂ ಅರ್ಥ ಇದೆ. ಇನ್ನು ಚೈನಾ ಜೊತೆ ಪಾಕಿಸ್ತಾನಕ್ಕೆ ಸಂಬಂಧಗಳು ಗಟ್ಟಿ ಆಗ್ತಾ ಇವೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಆ ಸಂಬಂಧಗಳು ಗಟ್ಟಿ ಆಗೋದಕ್ಕೆ ಶುರುವಾಗಿದ್ದು ಮತ್ತು ಸಂಬಂಧ ಸೇತುವೆ ಆರಂಭಗೊಂಡಿದ್ದು ಎಲ್ಲಿಂದ ಅನ್ನೋದನ್ನ ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ ಜೈಶಂಕರ್, ಅವತ್ತು ಪಿಒಕೆಯನ್ನ ಭಾರತ ವಿವಾದಿತ ಸ್ಥಳವನ್ನಾಗಿ ಮಾಡಿಕೊಳ್ಳದೆ ಇದ್ದಿದ್ರೆ ಪಾಕ್ ಹಾಗೂ ಚೈನಾ ನಡುವೆ ಒಂದು ಸಂಪರ್ಕಕ್ಕೆ ದಾರಿ ಕೂಡ ಇರ್ತಿರ್ಲಿಲ್ಲ. ಹಿಂದೂ ಮಹಾಸಾಗರದಲ್ಲಿ ಇವತ್ತು ಭಾರತಕ್ಕೆ ಸಮಸ್ಯೆ ಅನ್ನೋದು ಶುರುವಾಗಿದ್ದು ಚೈನಾ ಹಂಬಂತೋಟಾಗಿ ಬಂದ ನಂತರ. ಆದ್ರೆ ಅವತ್ತಿಗೆ ಈ ವಿಷಯವನ್ನ ಭಾರತ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಸಂಸತ್ತಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ಅದರಿಂದ ಭಾರತಕ್ಕೆ ಯಾವ ಸಮಸ್ಯೆಯೂ ಆಗೋದಿಲ್ಲ, ಅದು ನಮ್ಮ ಆದ್ಯತೆಯ ವಿಷಯ ಅಲ್ಲ ಅಂತ ಹೇಳಿದ್ದು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಕೂಡ ಜೈಶಂಕರ್ ಸದನದಲ್ಲಿ ನೆನಪು ಮಾಡಿಕೊಟ್ರು. ಇನ್ನು ಚೈನಾ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ಮೂಲಕ ಚೈನಾ ಹಾಗೂ ಇಂಡಿಯಾ ಸಂಬಂಧಗಳನ್ನ ಗಟ್ಟಿ ಮಾಡೋ ಚಿಂಡಿಯಾ ಕನಸು ಕಂಡಿದ್ದು ಯಾರು ಅಂತ ಕೂಡ ಜೈಶಂಕರ್ ಪ್ರಶ್ನೆ ಮಾಡೋ ಮೂಲಕ ಒಂದಷ್ಟು ಹಳೆಯ ಗಾಯಗಳನ್ನ ಕೆದಕ್ತಾ ರಾಜಕೀಯಕ್ಕಾಗಿನೇ ಮಾತಾಡೋದಿಕ್ಕೆ ಹೋಗಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಹಾಗೆ ಚೈನಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳ ಅರಿವು ನಮಗಿದೆ, ಅದನ್ನ ನಿಭಾಯಿಸೋದಕ್ಕೆ ಬೇಕಾದ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂತ ಜೈಶಂಕರ್ ಸದನಕ್ಕೆ ಉತ್ತರ ಕೊಡೋ ಹೊತ್ತಿಗೆ ಯುಎನ್ಎಸ್ಸಿಯ ಮಾನಿಟರಿ ಕಮಿಟಿ ಪಾಕಿಸ್ತಾನ ಮೂಲದ TRF ಸಂಘಟನೆಯನ್ನ ಪಹಲ್ಗಾಮ್ ದಾಳಿಗೆ ಹೊಣೆಗಾರ ಅಂತ ಹೆಸರಿಸಿ ತನ್ನ ವರದಿಯನ್ನ ಬಿಡುಗಡೆ ಮಾಡಿ ಆಗಿತ್ತು. ಮಂಗಳವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮಾನಿಟರಿ ಕಮಿಟಿ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ TRF ಅನ್ನೋದು ಪಾಕಿಸ್ತಾನದ ಲಷ್ಕರ್ ಎ ತೈಬಾದ ಪ್ರಾಕ್ಸಿ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಲಷ್ಕರ್ನ ನೆರವಿಲ್ಲದೆ TRF ಒಂದೇ ಪಹಲ್ಗಾಮ್ ದಾಳಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ಆ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನ ಈ ವರದಿ ಪರೋಕ್ಷವಾಗಿ ಒಪ್ಪಿಕೊಂಡಿದೆ. ಗೆಳೆಯರೆ, ಈ ವರ್ಷ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ದೇಶಗಳ ಪಟ್ಟಿಗೆ ಪಾಕಿಸ್ತಾನ ಕೂಡ ಆಯ್ಕೆ ಆಗಿದೆ. ವಿಶ್ವಸಂಸ್ಥೆಯಲ್ಲಿ 5 ಶಾಶ್ವತ ಸದಸ್ಯ ದೇಶಗಳು ಹಾಗೂ 10 ತಾತ್ಕಾಲಿಕ ಸದಸ್ಯ ದೇಶಗಳು ಇರುತ್ತವೆ. ಅದರಲ್ಲಿ ಈಗ ಪಾಕಿಸ್ತಾನ ಕೂಡ ಒಂದು. ಅದರ ಅವಧಿ 2 ವರ್ಷ. ಅಂದ್ರೆ 2026ರ ಡಿಸೆಂಬರ್ ಹೊತ್ತಿಗೆ ಪಾಕಿಸ್ತಾನದ ಸದಸ್ಯತ್ವ ಮುಕ್ತಾಯ ಆಗುತ್ತೆ. ಇನ್ನು ಈ 15 ದೇಶಗಳಿವೆಯಲ್ಲ, ಇವಕ್ಕೆ ಪ್ರತಿ ತಿಂಗಳು ಒಂದೊಂದು ದೇಶದಂತೆ ರೊಟೇಷನ್ ನಲ್ಲಿ UNSC ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಈ ಜುಲೈ ತಿಂಗಳಲ್ಲಿ ಅಧ್ಯಕ್ಷ ಸ್ಥಾನ ಪಾಕಿಸ್ತಾನದ ಕೈಯಲ್ಲಿತ್ತು. ಇದೇ ಅವಧಿಯಲ್ಲೇ ಭದ್ರತಾ ಮಂಡಳಿಯ ಮಾನಿಟರಿ ಕಮಿಟಿ ತನ್ನ ವರದಿಯನ್ನ ನೀಡಿದೆ ಮತ್ತು ಅದರಲ್ಲಿ TRF ಅಂದ್ರೆ ದ ರೆಸಿಸ್ಟೆನ್ಸ್ ಫೋರ್ಸ್ ನ ಹೆಸರಿಲ್ಲದ ಹಾಗೆ ನೋಡ್ಕೋತೀವಿ ಅಂತ ಹೇಳಿದ್ದ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಪ್ರಯತ್ನಗಳು ವಿಫಲ ಆಗಿವೆ. ಅಂದ್ರೆ ಪಾಕಿಸ್ತಾನದ ಮಾತನ್ನ UNSCಯ ಯಾವ ದೇಶವೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಹುಶಃ ಚೈನಾ ಕೂಡ ಈ ಬಾರಿ ಪೂರ್ತಿ ಮನಸ್ಸಿಟ್ಟು ಪಾಕಿಸ್ತಾನದ ಸಹಾಯಕ್ಕೆ ನಿಂತಂತಿಲ್ಲ. ಈ ಹಿಂದೆ ಪಹಲ್ಗಾಮ್ ದಾಳಿಯ ವಿರುದ್ಧ ಒಂದು ಖಂಡನಾ ನಿರ್ಣಯವನ್ನು ವಿಶ್ವಸಂಸ್ಥೆ ಮಂಡಿಸಿದಾಗ ಅದರಲ್ಲಿ TRF ನ ಹೆಸರಿರದ ಹಾಗೆ ಚೈನಾ ನೋಡ್ಕೊಳ್ತು. ಆದ್ರೆ ಮೊನ್ನೆ ಅಮೆರಿಕ ಈ ರೆಸಿಸ್ಟೆನ್ಸ್ ಫ್ರಂಟ್ ಮೇಲೆ ನಿರ್ಬಂಧಗಳನ್ನು ಹೇರಿದಾಗ ಚೈನಾ ಕೂಡ ಅದನ್ನು ಸ್ವಾಗತಿಸಿತು ಅನ್ನೋದು ನಿಮಗೆ ನೆನಪಿರಬೇಕು. ಇನ್ನು ಈಗ
ಆ ವರದಿಯಲ್ಲಿ TRFನ ಹೆಸರು ಸೇರದ ಹಾಗೆ ಚೈನಾ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇಲ್ವಾ ಗೊತ್ತಿಲ್ಲ, ಅಂತೂ ವರದಿಯಲ್ಲಿ TRFನ ಹೆಸರು ಸೇರ್ಪಡೆ ಆಗಿದೆ. ಇನ್ನು ಈ ವರದಿಯನ್ನೀಗ ನಿಗಾ ತಂಡ UNSCಯ 1267 ನಿರ್ಬಂಧಗಳ ಸಮಿತಿಯ ಮುಂದಿಡುತ್ತೆ. ಗೆಳೆಯರೆ, ಈ 1267 ಸ್ಯಾಂಕ್ಷನ್ ಕಮಿಟಿ ಅನ್ನೋದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ UNSC ಅಡಿಯಲ್ಲಿ 1999ರಲ್ಲಿ ಸ್ಥಾಪಿತವಾದ ಒಂದು ಪ್ರಮುಖ ಸಮಿತಿ. ಇದನ್ನು ಮೊದಲಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದ ವಿರುದ್ಧ ನಿರ್ಬಂಧಗಳನ್ನು ಜಾರಿಗೊಳಿಸೋದಕ್ಕೆ ರಚನೆ ಮಾಡಲಾಯಿತು. ಕಾಲಾನಂತರದಲ್ಲಿ ಇದರ ವ್ಯಾಪ್ತಿಯನ್ನ ಅಲ್ ಖೈದಾ, ದಾಯಿಶ್ ಮತ್ತು ಅವುಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳು, ಗುಂಪುಗಳು, ಸಂಸ್ಥೆಗಳು ಮತ್ತು ಘಟಕಗಳ ವಿರುದ್ಧ ವಿಸ್ತರಿಸಲಾಯಿತು. ಈಗ ಇದನ್ನ ದಾಯಿಶ್ ಮತ್ತು ಅಲ್ ಖೈದಾ ನಿರ್ಬಂಧಗಳ ಸಮಿತಿ ಅಂತಲೇ ಕರೀತಾರೆ. ಇದರ ಅಧ್ಯಕ್ಷರಾಗಿ ಡೆನ್ಮಾರ್ಕ್ನ ಕ್ರಿಸ್ಟಿನಾ ಮಾರ್ಕಸ್ ಲ್ಯಾಸನ್ ಇದ್ದಾರೆ. ಈ ಸಮಿತಿಯ ಮುಂದೆ ಈಗ ನಿಗಾ ತಂಡ ಅಥವಾ ಮಾನಿಟರಿ ಕಮಿಟಿ ತನ್ನ ವರದಿಯನ್ನ ಮಂಡನೆ ಮಾಡುತ್ತೆ. ಆ ನಂತರ ಅದರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಇಲ್ಲಿ ಸಾಮಾನ್ಯವಾಗಿ 1267 ಸಮಿತಿಯ ನಿರ್ಧಾರ ಮತ್ತು ಮಾನಿಟರಿ ಕಮಿಟಿಯ ವರದಿಯನ್ನ ಯಾವ ಸದಸ್ಯ ದೇಶವೂ ವಿರೋಧ ಮಾಡೋದಿಕ್ಕೆ ಹೋಗೋದಿಲ್ಲ. ಸೊ TRF ಈಗ UNSC 1267 ಸ್ಯಾಂಕ್ಷನ್ ಕಮಿಟಿಯ ನಿರ್ಬಂಧಕ್ಕೆ ಒಳಗಾಗತ್ತೆ. ಹೀಗಾಗೋದ್ರಿಂದ ಆ ಸಂಘಟನೆ ಮತ್ತು ಅದರ ಸದಸ್ಯರ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಾಗುತ್ತೆ. ಅವರ ವಿರುದ್ಧ ನಿರ್ಬಂಧಗಳು ಜಾರಿಯಾಗುತ್ತವೆ ಮತ್ತು ಯುರೋಪಿಯನ್ ಯೂನಿಯನ್ನ ಕಾನೂನುಗಳ ಅನ್ವಯ ಅವರ ವಿರುದ್ಧ ಕ್ರಮ ಕೈಗೊಳ್ಳೋ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆ ಭಾರತದಲ್ಲಿ ಪಹಲ್ಗಾಮ್ ಹತ್ಯಾಕಾಂಡದ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಕೊಡಿ ಅಂತ ಇಲ್ಲಿನ ಪ್ರತಿಪಕ್ಷಗಳು ಕೇಳ್ತಿರೋ ಹೊತ್ತಲ್ಲಿ ಭಾರತ ಮಿತ್ರರಿಲ್ಲದ ಹಾಗಾಗಿದೆ, ಯಾರಿದ್ದಾರೆ ಭಾರತದ ಜೊತೆ ಅಂತ ಕೆಲವರು ಮಾತಾಡ್ತಾ ಇರೋ ಹೊತ್ತಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಾರತದ ಬೇಡಿಕೆಯನ್ನ ಪುರಸ್ಕರಿಸಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡ್ತಾ ಇದೆ. ಅದನ್ನು ತಡೆಯೋದಕ್ಕೆ ಸಾಧ್ಯವಾಗದೆ ಅವರ ಐರನ್ ಬ್ರದರ್ ಚೈನಾ ಕೂಡ ಕೈ ಚೆಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಭಾರತದ ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಜೊತೆಗೆ ನಾನಾ ದೇಶಗಳಿಗೆ ಹೋಗಿ ಅಲ್ಲಿನ ನಾನಾ ನಾಯಕರನ್ನ, ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿಯಾಗಿ ಭಾರತದ ನಿಲುವನ್ನ ಮನವರಿಕೆ ಮಾಡಿಕೊಟ್ಟು ಬಂದ ನಮ್ಮ ಎಲ್ಲ ಪಕ್ಷಗಳ ಸಂಸದರು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳ ಪ್ರಯತ್ನದ ಫಲ ಇದು. ಇದು ಗೆಳೆಯರೆ TRF ಹಾಗೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.